ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ಈ ಪ್ರಕೃತಿ ಮಡಿಲಿನಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪುಕ್ಸಟ್ಟಿಯಾಗಿ ಸಿಗೋ ಅಂಥದ್ದು, ಯಾವುದೇ ಒಂದು ಪೈಸಾ ದುಡ್ಡು ಖರ್ಚು ಮಾಡೋ ಆಗಿಲ್ಲ, ಫ್ರೀಯಾಗಿ ಸಿಗ್ತಕ್ಕಂಥ ಔಷಧಿ. ಶುಗರ್ಗೆ ಭಾಳಷ್ಟು ಶುಗರ್ ಇದೆ, ಕಂಟ್ರೋಲೇ ಆಗ್ತಾಯಿಲ್ಲ ಅಂತಕ್ಕಂಥವ್ರಿಗೆ ಈ ಹುಲ್ಲುಗಾವಲಿನಲ್ಲಿ ಬೆಳೀತಕ್ಕಂಥ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಈ ಜಾಗದಲ್ಲಿ, ಹುಲ್ಲುಗಾವಲಿನಲ್ಲಿ ಬೆಳೀತಕ್ಕಂಥ ಈ ಗಿಡಗಳು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಗಿಡ ಸ್ನೇಹಿತರೆ, ಇದನ್ನು ನೋಡಿ, ಇಲ್ಲೂ ಇದೆ, ಇಲ್ಲಿ ಈ ಜಾಗದಲ್ಲೂ ಇದೆ ಈ ಗಿಡ. ಇದರ ಸೊಪ್ಪನ್ನು ಕಿತ್ಕೊಂಡು, ಇದರ ಎಲೆನ ಕಿತ್ಕೊಂಡು ಬಂದು ದಿವಸ ಒಂದೊಂದು ಎರಡು ಇಲ್ಲ 4 ಎಲೆಗಳನ್ನು ಫ್ರೀಯಾಗಿ ಸಿಗುತ್ತೆ. ಈ ಎಲೆ ಇದನ್ನು ತಿಂದರೆ ಶುಗರು ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇಂಥ ಒಂದು ಅದ್ಭುತವಾದ ಔಷಧಿ ಗಿಡ ನಮ್ಮ ಪ್ರಕೃತಿನಲ್ಲಿದೆ. ದಯಮಾಡಿ ಈ ಗಿಡದ ಹೆಸರು ತುಳಸಿ ಗಿಡ ಅಂತ. ತುಳಸಿ ಅಲ್ಲ, ತುಳಸಿ. ಇದು ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶದಲ್ಲಿ, ಎಲ್ಲೆಲ್ಲಿ ಹುಲ್ಲುಗಾವಲು ಪ್ರದೇಶಗಳಿದೆ ನೋಡಿ, ಸಾಕಷ್ಟು ಹುಲ್ಲುಗಾವಲು ಪ್ರದೇಶಗಳಲ್ಲಿ, ಸೊ ನೋಡಿ ಇಲ್ಲೂ ಕೂಡ ಬೆಳೆದಿದೆ ಗಿಡ. ಇದು ಸಾಕಷ್ಟು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಈ ಗಿಡ ಬೆಳೆದಿರುತ್ತೆ ಸ್ನೇಹಿತರೆ. ದಯಮಾಡಿ ಶುಗರ್ ಇರ್ತಕ್ಕಂಥವ್ರು ಈ ಗಿಡದ ಎಲೆಗಳನ್ನು 2 ರಿಂದ 4 ಎಲೆಗಳನ್ನು ನೀವು ಪ್ರತಿ ದಿವಸ ತಿಂತಾ ಬಂದರೆ ಶುಗರ್ ಇರ್ತಕ್ಕಂಥದ್ದು ನಿಧಾನವಾಗಿ ಕಂಟ್ರೋಲಿಗೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಯಮಾಡಿ ಈ ಗಿಡದ ಎಲೆಗಳನ್ನು ಬಳಸಿ. ಮತ್ತು ಗಿಡಮೂಲಿಕೆ ಔಷಧಿಗಳಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮಗಳಿಲ್ಲದ ಔಷಧಿ ಅಂತಂದರೆ ಗಿಡಮೂಲಿಕೆ ಔಷಧಿ. ಮತ್ತು ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತ ಅಂದರೆ, ಸೊ ಯಾರ್ಯಾರು ದೂರದ ಊರುಗಳಿಂದ ತೋಟದ ಗುಡ್ಡದಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಟೆಲಿಫೋನ್ ನಂಬರ್ಗೆ ಹೇಳಿದ್ದೆ ಆದರೆ ನಿಮ್ಮ ವಿಳಾಸಕ್ಕೆ ಔಷಧಿಯನ್ನು ಕೊರಿಯರ್ ಮೂಲಕ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಫೋನ್ ಮಾಡಿ ನಿಮ್ಮ ವಿಳಾಸಕ್ಕೆ ಔಷಧಿನ ಇಲ್ಲಿಂದ ತರಿಸ್ಕೋಬೋದು. ಮತ್ತು ಲಕ್ವಾ ಕಾಯಿಲೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆ ಔಷಧಿಯನ್ನು ನಾವು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ನೀವು ಸಂಪರ್ಕಿಸ್ಬೋದು. ತೋಟದ ಗುಡ್ಡದಲ್ಲಿ ಪ್ರತಿ ಭಾನುವಾರ ಕಣ್ಣಿಗೆ ಉಚಿತವಾಗಿ ಗಿಡಮೂಲಿಕೆ ಔಷಧಿಯ ಹನಿಗಳನ್ನು ಹಾಕ್ತೀವಿ. ಯಾವ ಸಮಸ್ಯೆಗೆ ಅಂತಂದರೆ, ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರು, ದೂರದೃಷ್ಟಿ ದೋಷ ಸಮಸ್ಯೆ, ಹತ್ತಿರದೃಷ್ಟಿ ದೋಷ ಸಮಸ್ಯೆ, ಕಣ್ಣಿನಲ್ಲಿ ನೀರು ಬರ್ತಕ್ಕಂಥವ್ರಿಗೆ ಮತ್ತು ಕಣ್ಣಿನಲ್ಲಿ ಉರಿ ಬರ್ತಕ್ಕಂಥವ್ರಿಗೆ ಗಿಡಮೂಲಿಕೆ ಔಷಧಿಯನ್ನು ಹಾಕ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ. ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.